ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರು ಮಿಸ್ ಮಾಡ್ದಿರ ಈ ವಿಡಿಯೋನ ನೋಡಿ. ಈ ತಾಯಿಯ ಮಹಿಮೆಯನ್ನು ಕೇಳಿ ನಿಮ್ಮದು ಯಾವ್ಯಾವ ದೋಷಗಳು ಯಾವ್ಯಾವ ಒಂದು ಪ್ರಾಬ್ಲಮ್ಸಿಂದ ನೀವು ಹೊರಗಡೆ ಬರಬಹುದು, ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೇನೆಲ್ಲ ಒಂದು ಪವಾಡಗಳಿದೆ ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದಂತೂ ಯಾರೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. ಈ ದೇವಸ್ಥಾನ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದೇವತೆ ಅಂತಲೇ ಹೇಳಬಹುದು. ಈ ಒಂದು ದೇವಸ್ಥಾನಕ್ಕೆ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆಗೆ ಕಮ್ಮಿ ಜನ ಹೋಗುವಂಥದ್ದು. ಪ್ರತಿನಿತ್ಯ ಜನ ಇದ್ದೇ ಇರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಒಂದು ದೇವಸ್ಥಾನದಲ್ಲಿ ಪೌರ್ಣಮಿಗೆ ತುಂಬ ಅಂದರೆ ತುಂಬ ಜಾಸ್ತಿ ಜನ ಹೋಗುವಂಥದ್ದು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಈ ಒಂದು ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ. ಅವರ ಒಂದು ಹರಕೆಗಳನ್ನು ತೀರಿಸ್ತಾರೆ. ಅವರ ಮನೆಯಲ್ಲಿ ತಾಯಿ ಒಂದು ಮಾಯೆಯಂತೆ ತುಂಬ ಅಂದರೆ ತುಂಬ ತಾಯಿ ಪವರ್ಫುಲ್ ಆಗಿರುವಂಥ ದೇವತೆ ಅಂತಲೇ ಹೇಳಬಹುದು. ನಾವು ಅಲ್ಲಿ ಹೋಗ್ತೀವಿ, ಹಾಗಾಗಿ ನಾವು ಅಲ್ಲಿ ಏನೇನು ಒಂದು ವಿಷಯಗಳು ಗೊತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಎಷ್ಟು ಗೊತ್ತು ಅಷ್ಟು ತಿಳಿಸ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ನಾವು ಏನೆಲ್ಲ ಒಂದು ಪಾಲನೆಯನ್ನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಯಾವ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಂತೆ, ಈ ಒಂದು ಯಲ್ಲಮ್ಮನ ಗುಡ್ಡವನ್ನು ನೀವು ಕೇಳಿರ್ತೀರಿ. ಯಲ್ಲಮ್ಮ ತಾಯಿ ರೇಣುಕಾ ಯಲ್ಲಮ್ಮ, ಈ ತಾಯಿ ಸವದತ್ತಿನಲ್ಲಿ ಇರೋವಂಥದ್ದು. ಈ ಒಂದು ತಾಯಿಯ ಮಹಿಮೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅಂತಲೇ ಹೇಳಬಹುದು. ಈ ತಾಯಿಯನ್ನು ನಂಬಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಕೂಡ ತಾಯಿ ಯಾರನ್ನು ಕೈ ಬಿಡೋದಿಲ್ಲ. ತಾಯಿ ಒಂದು ದೇವಸ್ಥಾನಕ್ಕೆ ಏನೇನೆಲ್ಲ ಒಂದು ಹರಕೆಗಳು ಇಟ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಮೊದಲಿಗೆ ತಿಳಿಸ್ತೀನಿ. ಎಂಥದ್ದೇ ಒಂದು ಹರಕೆ ಇರ್ಬೋದು, ಎಂಥದ್ದೇ ಒಂದು ನಿಮ್ಮದು ಚರ್ಮದ ಕಾಯಿಲೆಗಳಿರಬಹುದು. ಕೆಲವೊಂದು ಜನಕ್ಕೆ ಮುಖದ ಮೇಲೆ ವೈಟ್ಗೆ ರೂಪಾಯಿದು ಕಾಯಿನಷ್ಟು ಮುಖದಲ್ಲೆಲ್ಲ ಆಗಿರುತ್ತೆ. ನಮ್ಮ ಕಡೆಗೆ ಅದನ್ನು ನಾವು ಹೂ ಅಂತೇಳಿ ಕರಿತೀವಿ. ಅಲ್ಲಿ ದೇವಸ್ಥಾನದಲ್ಲಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಹೂವನ್ನು ಕೊಡ್ತಾರೆ. ಒಂದು ಚಿಕ್ಕದು ಪೇಪರಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಹೂವನ್ನು ಕೊಡ್ತಾರೆ. ನೀವು ಯಾರಾನ ಆ ಒಂದು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ, ನಾವು ಕರೆಯೋವಂಥದ್ದು ಯಲ್ಲಮ್ಮನ ಗುಡ್ಡ ಅಂತಲೇ ನಮಗೆ ಕರೆದು ಅಭ್ಯಾಸ ವಾಡಿಕೆ ಕೂಡ. ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ಫಸ್ಟಿಗೆ ನಾವು ಕಳಶವನ್ನು ನೋಡಿದ ತಕ್ಷಣ ಆ ದೇವಸ್ಥಾನಕ್ಕೆ ಕಾಲಿಟ್ಟಿಲ್ಲ ಅಂದರೆ ಅಲ್ಲಿ ಕಾಯನ್ನು ಉಳಿಸೋವಂಥದ್ದೊಂದು ಪದ್ಧತಿ ಇದೆ. ಅಲ್ಲೇ ಸಿಗುತ್ತೆ, 10 ರೂಪಾಯಿ ಕೊಟ್ಟರೆ ಕಾಯಿ ಸಿಗುತ್ತೆ ಅಲ್ಲಿ. ಇವಾಗ ಎಷ್ಟು ಮಾಡಿದಾರೋ ಗೊತ್ತಿಲ್ಲ. ಆ ಕಾಯನ್ನು ನಾವು ಆ ಕಳಶದ ಕಡೆಗೆ ಉಳಿಸ್ಬಿಟ್ಟು ನಾವು ದಾಟಿ ಹೋಗುವಂಥದ್ದು. ನೆಕ್ಸ್ಟ್ ಅಲ್ಲಿ ಮಕ್ಕಳಿಗೆ ಈ ಒಂದು ಅಮ್ಮ ಬರಬಾರ್ದು, ಮತ್ತು ಈ ಬಾಲಗ್ರಹಗಳಾಗಬಾರ್ದು, ಚಿಕ್ಕ ಮಕ್ಕಳಿಗೆ ಸಣ್ಣ ಪುಟ್ಟ ಈ ಕಜ್ಜಿ ಥರ ಆಗೋವಂಥದ್ದು, ಮಕ್ಕಳಿಗೆ ನಮ್ಮ ಕಡೆಗೆ ನೆದರುಗುಳ್ಳಿ ಅಂತ ಕರಿತೀವಿ. ಆ ಥರ ಮಕ್ಕಳಿಗೆ ಸಂಬಂಧಪಟ್ಟರೆ ಏನೇ ಒಂದು ಕಾಯಿಲೆಗಳು ಬರಬಾರ್ದು ಅಂಥೇಳಿ ಅಲ್ಲೇ ಉಪ್ಪು ಸಿಗುತ್ತೆ, ಅಂಗಡಿಗಳಲ್ಲೂ ಇಟ್ಟಿರ್ತಾರೆ. ಆ ಉಪ್ಪನ್ನು ನಾವು ಹೋಗ್ತಾ ಇದ್ದಂಗೆ ಗರ್ಭಗುಡಿ, ಇನ್ನೂ ಪ್ರವೇಶ ಕೆಳಗಡೆಗೆ ಗರ್ಭಗುಡಿ ಇರೋವಂಥದ್ದು, ನಾವು ಹೋಗ್ತಾ ಇದ್ದಂಗೆ ಅಲ್ಲಿ ಸಿಗುತ್ತೆ. ಫಸ್ಟು ಕಳಶಕ್ಕೆ ಕಾಯನ್ನು ಉಳಿಸ್ಬಿಟ್ಟು ನೆಕ್ಸ್ಟು ನಾವು ಉಪ್ಪನ್ನು ಉಯ್ದು ಮುಂದೆ ಹೋಗುವಂಥದ್ದು. ಅಲ್ಲಿ ನಮಗೆ ಕೆಲವೊಬ್ಬರು ಈ ಜೋಗುಳ ಬಾವಿಗೆ ಇಳಿದ್ಬಿಟ್ಟು ಜೋಗುಳ ಬಾವಿನಲ್ಲಿ ಸ್ನಾನವನ್ನು ಮಾಡಿಕೊಂಡು ಹೋಗ್ತಾರೆ. ಕೆಲವೊಬ್ಬರು ಈ ಯಲ್ಲಮ್ಮನ ದೇವಸ್ಥಾನದ ಅದು ಎಡಬದಿಗೆ ಬರೋವಂಥದ್ದು. ಇದು ಜೋಗುಳ ಬಾವಿ. ಇದು ಯಲ್ಲಮ್ಮನ ಗುಡ್ಡದಿಂದ ಇನ್ನು ಹಿಂದಕ್ಕೆ ಬರುತ್ತೆ. ಇಲ್ಲಿ ಜೋಗುಳ ಬಾವಿಯ ಸ್ನಾನ ಗೀನ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮತ್ತೆ ಬಸ್ ಹತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋವಂಥದ್ದು. ಇಲ್ಲ ನಾವು ಇಲ್ಲಿ ಇದಕ್ಕೆ ಜೋಗುಳ ಬಾವಿ ಸತ್ಯವ ಅಂಥೇಳಿ ಸತ್ಯಮ್ಮಗೆ ಪೂಜೆಯನ್ನು ಮಾಡಿಕೊಂಡು ಇವರು ಯಲ್ಲಮ್ಮನ ಅತ್ತೆ ಆಗೋವಂಥದ್ದು. ಇಲ್ಲೂ ಕೂಡ ಅಷ್ಟೇ, ನಿಮ್ಗೆ ಏನಾನ ಇಲ್ಲಿ ಹುಡುಗಿ ಉಡಿಸೋದಾಗಿರ್ಬೋದು, ತುಂಬ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ಇದ್ರ ಬಗ್ಗೆ ನಮಗೇನು ಅಷ್ಟು ಆಗಿ ಮಾಹಿತಿ ಇಲ್ಲ. ನಿಮ್ಗೆ ಏನಾನ ಬೇಕು ಅಂದ್ರೆ ನೀವು ಕೇಳಿ. ನಾನು ಅಲ್ಲಿ ಹೋಗ್ತಾ ಇರ್ತಾರೆ ನಮ್ಮ ಕಡೆಗೆ ಜೋಗ್ತಿಯವರು, ಅವ್ರನ್ನ ಕೇಳಿಬಿಟ್ಟು ನಾನು ನಿಮಗೆ ಕಮೆಂಟ್ಸಲ್ಲಿ ಆನ್ಸರನ್ನು ಕೊಡ್ತೀನಿ. ಮತ್ತು ನೆಕ್ಸ್ಟು ಈ ತಾಯಿಗೆ ನೀವು ಗಂಡ ಹೆಂಡತಿ ಮಕ್ಕಳಾಗಿಲ್ಲ, ಮತ್ತು ಮದುವೆ ಆಗ್ತಾಯಿಲ್ಲ, ಮತ್ತು ಹೆಣ್ಮಕ್ಳು ಮದುವೆ ಆಗಿ ಎಷ್ಟೋ ವರ್ಷಗಳಾಗಿದೆ, ತಾಯಿ ಆಗಿಲ್ಲ ಅನ್ನೋವಂಥದ್ದು, ಮತ್ತು ಚರ್ಮದ ವ್ಯಾಧಿಗಳು, ತುಂಬ ರೋಗಗಳು, ಇಲ್ಲಿ ಹೋಗಿ ತುಂಬ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡಿರು ಕೂಡ ಇದ್ದಾರೆ. ತಾಯಿಗೆ ತುಂಬ ಜನ ನೋಡಿ. ಇದು ಎಣ್ಣೆ ಹೊಂಡ ಅಂಥೇಳಿ ಇಲ್ಲಿ ಏನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ, ಇದು ಎಣ್ಣೆ ಹೊಂಡ. ಇಲ್ಲಿ ಮೇಲೆಯಿಂದನೂ ನೀರು ಬರ್ತಾ ಇರುತ್ತೆ. ಇಲ್ಲಿ ಒಂಥರ ಏನಂದರೆ ಒಳಕಲ್ಲು ಆಕೃತಿನಲ್ಲಿ ಅಲ್ಲಿ ಇರುತ್ತೆ. ಅಲ್ಲಿ ತುಂಬ ಜನ ಇರ್ತಾರೆ. ಇವಾಗ ಫಸ್ಟು ಓಪನ್ನಾಗಿ ಬಿಡ್ತಾ ಇದ್ರು ಸ್ನಾನ ಮಾಡೋದಕ್ಕೆ. ಇಲ್ಲಿ ಸ್ವಲ್ಪ ಕಳ್ಳರು ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಹೋದಾಗ ಚಿನ್ನ ಬೆಳ್ಳಿ ಅನ್ನುವಂಥದ್ದು ತುಂಬ ಸುರಕ್ಷಿತವಾಗಿ ಇರಬೇಕು. ಯಾಕಂದರೆ ತುಂಬ ಜನದಟ್ಟಣೆ ಅನ್ನುವಂಥದ್ದು ತುಂಬ ಜಾಸ್ತಿನೇ ಇರುತ್ತೆ.
ನಿಮ್ಮದು ಕತ್ತಲ್ಲಿರೋ ಮಾಂಗಲ್ಯ ಆಗಿರ್ಬೋದು, ಏನೇ ಒಂದು ಕತ್ತಲ್ಲಿರೋವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಅವ್ರು ಹೇಳಿರ್ತಾರೆ. ಇಲ್ಲಿ ನಮಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಜನದಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಏನೇ ಸ್ನಾನ ಅನ್ನೋರು ಅಲ್ಲಿ ಇದರಿಂದನೇ ಒಂದು ಪಾತ್ರೆಯಲ್ಲಿ, ಚೊಂಬಲ್ಲಿ, ಬಿಂದಿಗೆನಲ್ಲಿ ನಮಗೆ ಉಯ್ತಾರೆ. ನಮಗೆ ಕೈಲಾದಷ್ಟು ನಾವು ದಕ್ಷಿಣೆಯನ್ನು ಹಾಕಬಹುದು. ಇದು ನೋಡಿ ತಾಯಿಯ ಒಂದು ಗರ್ಭಗುಡಿಗೆ ಹೋಗೋದಕ್ಕೆ ದಾರಿ. ನಿಮಗೆ ಅಲ್ಲಿ ಕೂಗ್ತಾ ಇರ್ತಾರೆ ಮೈಕಲ್ಲಿ, ಇದರಲ್ಲಿ ಬರೆದಿದ್ದಾರೆ. ಅತಿ ಶೀಘ್ರವಾಗಿ ನಿಮಗೆ ದರ್ಶನಕ್ಕೆ ಅಂದರೆ ಚಾರ್ಜಸ್ಗಳು ಇರುತ್ತೆ ಅಲ್ಲಿ 100 ರೂಪಾಯಿ, 50 ರೂಪಾಯಿ. ಈ ವಿಶೇಷವಾದ ದಿನಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ಏನು ನಾನು ನಿಮಗೆ ತೋರಿಸ್ತೀನಿ ನೋಡಿ, ಈ ಹೂವನ್ನು ಇಲ್ಲಿ ತಾಯಿಯ ಒಂದು ಹಿಂಬದಿಗೆ ಬರುತ್ತೆ ಇದು. ಇಲ್ಲಿ ನೀವು ಹೂವನ್ನು ಹಾರಿಸೋವಂಥದ್ದು, ಅಲ್ಲಿ ಪ್ರತ್ಯೇಕವಾಗಿ ಜಾಗ ಇದೆ. ಅಲ್ಲಿ ಹೂವು ಹಾರಿಸ್ಬಿಟ್ಟು ಅಲ್ಲಿ ಕೊಡ್ತಾರೆ. ನಮಗೆ ಹೂವು ಹಾರಿಸೋದಕ್ಕೆ ಬೇಕಂದ್ರೆ ಒಂದು 10 ರೂಪಾಯಿ ತಗೊಂಡು ಪೇಪರಲ್ಲಿ ಸುತ್ತಿ ಕೊಡ್ತಾರೆ. ಅಲ್ಲಿ ಭಂಡಾರ, ಕುಂಕುಮ, ಹೂವು ಎಲ್ಲ ಇರುತ್ತೆ, ಅದನ್ನು ಹಾರಿಸೋವಂಥದ್ದು. ಇಲ್ಲಿ ಹೋದವರು ಯಾವ ಒಂದು ನೀವು ಮಂತ್ರವನ್ನು ಹೇಳ್ಕೊಳ್ಬೇಕು ಅಂದರೆ ಉದೋ ಎಲ್ಲಮ್ಮ ಉದೋ, ಉದೋ ಎಲ್ಲಮ್ಮ ಉದೋ, ಉದೋ ಎಲ್ಲಮ್ಮ ಉದೋ. ಅಲ್ಲಿ ತುಂಬ ಹೇಳ್ತಾರೆ. ಹಡಲಿಗೆ ತುಂಬಿಸೋವಂಥದ್ದಾಗಿರಬಹುದು. ಅಲ್ಲಿ ಹೋದವರು ಕಂಪಲ್ಸರಿಯಾಗಿ ಹಡಲಿಗೆ ತುಂಬಿಸ್ತಾರೆ. ಅಲ್ಲಿ ಹಡಲಿಗೆ ಅಂತಂದರೆ ಕಡುಬು ಹಡಲಿಗೆ ತುಂಬಿಸೋವಂಥದ್ದು, ಈರುಳ್ಳಿ, ಬದನೆಕಾಯಿ ಅದನ್ನೆಲ್ಲ ಇಟ್ಟು, ಅನ್ನ, ಮತ್ತು ಮನೆಯಲ್ಲಿ ಇವಾಗ ಎಮ್ಮೆ ಹಸು ಹಾಕಿದರೆ, ಕರು ಹಾಕಿದರೆ ಆ ಒಂದು 5 ದಿನದ ಮೀಸಲು ತುಪ್ಪವನ್ನು ತಾಯಿಗೆ ಅರ್ಪಿಸುವಂಥದ್ದು. ಕೆಲವೊಂದು ನಮ್ಮ ಕಡೆಗೆ ಕೆಲವೊಂದು ತಾಯಿಗೋಸ್ಕರನೇ ಒಂದು ಎಮ್ಮೆಯನ್ನು ಬಿಟ್ಟಿರ್ತಾರೆ. ತಾಯಿಗೆ ಆ ಒಂದು ಮನೆಯವ್ರು ಮಾತ್ರ ತಿನ್ನೋ ಅಂಥದ್ದು, ಅದನ್ನು ಮಾರಾಟ ಮಾಡೋದಿಲ್ಲ. ತಾಯಿಗೆ ತುಪ್ಪದ ದೀಪವನ್ನು ಹಚ್ಚುವಂಥ ಪದ್ಧತಿಗಳು ಕೂಡ ತುಂಬ ಅಂದರೆ ತುಂಬ ಇದೆ. ಮತ್ತು ನಿಮ್ಗೆ ಏನಾನ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಉದೋ ಎಲ್ಲಮ್ಮ ಉದೋ ಅಂಥೇಳಿ ಕಮೆಂಟ್ ಮಾಡಿ. ಡೌಟ್ಸ್ ಇದ್ದರೆ